ಎಸ್ ಡಿಯರ್ ಲೀಡರ್ಸ್ ಎಲ್ಲರಿಗೂ ನಮಸ್ಕಾರ. ನಾವೊಂದು ಇಲ್ಲಿ ತಬಕದಹೊನ್ನಳ್ಳಿ ಭಾಗದ ಹತ್ರ ಇದ್ದೀವಿ ಸರ. ಇಲ್ಲಿ ರೈತರು ಒಂದು ತಿಂಗಳ ಹಿಂದೆ ಸರ್ಗೆ ಭೇಟಿಯಾಗಿದ್ದೀವಿ ಸರ. ಜಗದೀಶ್ ಕುಲ್ಮಿ ಸರ್ ಅಂತೇಳಿ, ಹೌದಲ್ರಿ? ಜಗದೀಶ್ ಕುಲ್ಮಿ ಸರ್ ಅಂತೇಳಿ ಸರ್ ಕಬ್ಬಿಗೆ ಹಿಂದೆ ಔಷಧಿ ಕೊಟ್ಟಿದ್ವಿ ಸರ್. ಒಂದು ತಿಂಗಳ ಹಿಂದೆ ಬಂದಾಗ ನಿಮ್ಮ ಕಬ್ಬು ಯಾವ ರೀತಿ ಇತ್ತು ಸರ್? ನಮ್ಮ ಕಬ್ಬಿದೆ ಸರ ನಮ್ಮ ತಿಂಗಳ ಹಿಂದೆ ಬಂದಾಗ ಸ್ವಲ್ಪ ಒಂದು ಮನಕಾಲ್ ತೊಳಗಿತ್ತು ಸರ. ಈಗ ಈ ಗೊಬ್ಬರ ಹಾಕಿಂದ ಇದು ಈ ಟಾನಿಕ್ ಹೊಡೆದಿಂದ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಸರ. ಒತ್ತು ಒಳ್ಳೆ ಉತ್ತಮ ಐತಿ. ಗಡ್ಡಿ ಮರಿನೂ ಬಿಟ್ಟೈತಿ, ಹೌದಲ್ರಿ? ಎಲ್ಲ ಸರ. ಎಷ್ಟು ದಿನ ಆಯ್ತು ಸರ್ ಕೊಟ್ಟು? ನಾವು ಒಂದು 20 ದಿನ ಆತನ್ರಿ. ಒಂದು 22 ದಿನ ಆಯ್ತು ಸರ್. ಎಷ್ಟು ಎತ್ತರ ಎಷ್ಟು ಇತ್ತು ಸರ್ ನಾವು ಕೊಟ್ಟಾಗ? ಸರ ಮೊಣಕಾಲ್ ಮಠ ಐತ್ರಿ. ಮೊಣಕಾಲ್ ಮಠ ಇತ್ತು, ಹೌದಲ್ರಿ? ಮೊಣಕಾಲ್ ಮಠ ಇತ್ತು ಕಬ್ಬು ಕೊಟ್ಟಾಗ. ಈಗ ನೋಡ್ರಿ ಸರ, ಎಲ್ಲರೂ ನೋಡ್ಬೋದ ಎದಿ ಮಠ ಕಬ್ಬು ಆಗೈತಿ. ಸರ್ ಹೇಳತ್ತಾರ ಅಡ್ಡಿ ಇಲ್ಲ ಸರ, ಭಾರಿ ಚೆನ್ನಾಗಿ ಆಗೈತಿ. ನಾವು ಫಸ್ಟ್ ಹೊರಗಡೆದ ಖರ್ಚು ಜಾಸ್ತಿ ಬಂದಿತ್ತನ್ ಸರ್ ನಿಮಗೆ? ಇದು ಜಾಸ್ತಿ ಬಂತ್ರಿ. ನಾವು ಗೊಬ್ಬರ ಹಾಕ್ತಿದ್ವಿ, ಇದು ಮಾಡ್ತಿದ್ವಿ, ಆದ್ರೂ ಈಗ ಅಡ್ಡಿ ಇಲ್ಲ ಸರ್. ಮತ್ತೆ ನಾವು ಗೊಬ್ಬರ ಹಾಕಿಲ್ಲ, ಏನಿಲ್ಲ. ಒಂದ್ ಸ್ವಲ್ಪ ಚೇಂಜಸ್ ಆಗಿದೆ ಸರ್, ಭಾರಿ ಚೇಂಜಸ್ ಆಗೈತಲ್ಲ. ಎಸ್ ಮಿರಾಕಲ್ ರಿಸಲ್ಟ್ ಅನ್ಬೋದು ಸರ. ನೋಡ್ರಿ ನಮ್ಮ ಸರಿ ಕೊಟ್ಟಾಗ ಒಂದು ಎಷ್ಟಪ್ಪ ಅಂದ್ರೆ ಮೊಣಕಾಲು ತಳಗಿತ್ತು ಅಂತ ಹೇಳತ್ತಾರ. ಈಗ ನೋಡ್ರಿ ಅಲ್ಲೇ ಸರ್ ಕಬ್ಬು ಇಲ್ಲಿ ನೋಡ್ಬೋದ, ಅಲ್ಲೇ 1 ಗನ್ 3 ಗನ್ವರೆಗೂ ಕಬ್ಬು ಅಲ್ಲೇ ಕಾಣತೈತೆ ಸರ್. ಟೋಟಲ್ ಎದಿ ಮಟ್ಟ ಬಂದಿತ್ತು ಅಂತ ಹೇಳತ್ತಾರ. ಎಸ್ ಇದೇ ರಿಸಲ್ಟನ್ನು ಎಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಲ್ಲ ಸರ್? ಇಷ್ಟಪಡ್ತಾರೆ ಸರ್. ಎಸ್ ಸರ್, ಜೈ ಸರ್ವಶ್ರೀ. ಎಲ್ಲರಿಗೂ ನಮ್ಮ ಸಾವಯವ ಕೃಷಿ ಪ್ರಾಡಕ್ಟನ್ನು ಯೂಸ್ ಮಾಡಿರಿ, ಕಮ್ಮಿ ಖರ್ಚೊಳಗೆ ಜಾಸ್ತಿ ಇಳುವರಿ ತೊಗೊಳ್ಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಸರ್ವಶ್ರೀ. ಎಸ್, ಥ್ಯಾಂಕ್ ಯು ಸರ್.